ಸ್ವತಂತ್ರ ಧೀರ ಸಿದ್ದೇಶ್ವರ, ಈ ನಾಡಿನ ಕಡ್ಡಿ ಕುಂಚವಾಗಲು, ಉಕ್ಕು ಉಳಿಯಾಗಲು, ಮಣ್ಣು ಚಿನ್ನವಾಗಲು, ಪ್ರಕೃತಿ ಸಂಸ್ಕೃತಿಯಾಗಲು, ಬಿದಿರು ಕೊಳಲಾಗಲು ನಿನ್ನ ಕೃಪೆಗಾಗಿ ಕಾಯುತ್ತಲಿವೆಯ್ಯ ಅನ್ನುವ ಹಾಗೆ ಬಹಳ ಪ್ರೀತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾ ಸಮಾರಂಭದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಅಭಿನವ ಸಂಗನ ಬಸವ ಮಹಾಸ್ವಾಮಿಗಳ ಅಡಿದಾವರಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಣೆ ಮಾಡ್ತಾ, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಹೋಗಿರುವ ಪರಮ ಪೂಜ್ಯ ಯೋಗೇಶ್ವರಿ ಮಾತಾಜಿಯವರನ್ನ ಕೂಡ ನೆನಪಿಸಿಕೊಳ್ತಾ ಉದ್ಘಾಟನೆಯ ನುಡಿಗಳನ್ನು ಹೇಳ್ತಾನೆ, ವಿದ್ಯಾರ್ಥಿಗಳ ಎದೆಯೊಳಗೆ ಒಂದಿಷ್ಟು ಭರವಸೆಯ ಬೆಳಕನ್ನು ತುಂಬಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಬಸವಣ್ಣವರ ವಚನಗಳನ್ನೆಲ್ಲ ಇಂಗ್ಲಿಷಿಗೆ ಟ್ರಾನ್ಸ್ಲೇಷನ್ ಮಾಡೋದಲ್ಲ, ಟ್ರಾನ್ಸ್ಲಿಟ್ರೇಷನ್ ಮಾಡುವಂಥದ್ದು. ಅದು ಭಾಷಾನುವಾದವಲ್ಲ, ಭಾವಾನುವಾದವನ್ನ ಮಾಡಿ ಈಗ ಅಕ್ಕಮಹಾದೇವಿಯ ವಚನಗಳನ್ನೆಲ್ಲ ಇಂಗ್ಲಿಷಿಗೆ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಅವರ ಸ್ವರ ವಚನಗಳನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯುವ ಮಕ್ಕಳಿಗೆ ಕನ್ನಡದ ವಚನದ ಜೊತೆಗೆ ಇಂಗ್ಲಿಶಿನ ವಚನ ಕೂಡ ಸಿಗಬೇಕು ಅನ್ನುವ ಉತ್ಸಾಹದೊಂದಿಗೆ ಶರಣರ ಬದುಕರಿಗೆ ತಮ್ಮನ್ನು ಸಮರ್ಪಿಸಿಕೊಂಡಿರುವ ನಮ್ಮ ಸಹೋದರ ಶ್ರೀ ಎಲ್ಗಾರ್ ಸಾಹೇಬರಲ್ಲಿ ಕೂಡ ನನ್ನ ನಮನಗಳನ್ನು ಅರ್ಪಣೆ ಮಾಡ್ತಾ, ವೇದಿಕೆಯ ಮೇಲೆ ಎಲ್ಲ ಸಾಧನೆಯನ್ನು ಮಾಡಿರುವ ಸಾಧಕರೆಲ್ಲ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಯಾರು ನಾವು ಕಣ್ಣ ಮುಂದೆ ನಮ್ಮ ವಿದ್ಯಾರ್ಥಿಗಳ ಮುಂದೆ ಒಂದು ಆದರ್ಶವಾಗಿ, ಒಂದು ಸ್ಫೂರ್ತಿಯಾಗಿ ಯಾರನ್ನ ತಂದು ನಿಲ್ಲಿಸಬೇಕು ಅಂತ ಕೇಳಿದ್ರೆ, ಯಾರು ಸಮಾಜದಲ್ಲಿ ಸಾಧನೆಯನ್ನ ಮಾಡಿದಾರೋ, ಒಂದೊಂದು ಹಳ್ಳಿಯಲ್ಲಿ ಹುಟ್ಟಿ ಸಾಧನೆಯನ್ನ ಮಾಡಿ KS ಪರೀಕ್ಷೆಯನ್ನ ಪಾಸ್ ಮಾಡಿಕೊಂಡು ಇವತ್ತು ನಾಡಿನ ತುಂಬೆಲ್ಲ ಪಂಚಮಸಾಲಿ ಸಮಾಜದ ಆ ಹಿರಿಯರೆಲ್ಲ ಅಧಿಕಾರಿಗಳಾಗಿದ್ದಾರಲ್ಲ, ಅವರನ್ನ ನಮ್ಮ ವಿದ್ಯಾರ್ಥಿಗಳ ಕಣ್ಣ ಮುಂದೆ ತಂದು ನಿಲ್ಲಿಸಬೇಕು. ಅವರು ಹೇಳಬೇಕು, ನಾನು ಒಂದು ಸಾರಿ ಶ್ರೀ ಎಲ್ಗಾರ್ ಸಾಹೇಬರಾಗ್ತೇವೆ, ನಾನು ಒಂದು ಸಾರಿ ನಾನು ಈ ವೇದಿಕೆ ಮೇಲೆ ಇರುವಂತಹ ಚನ್ನಗೊಂಡ ಸಾಹೇಬರವರು ನಾವು ಒಂದು ಸಾರಿ ಆಗ್ಬೇಕು ಅಂತ ಅವರಲ್ಲಿ ಆಶೆ ಬರಬೇಕು. ನಾನು ಒಂದು ಸಾರಿ ನಮ್ಮೆಲ್ಲರ ಹೆಮ್ಮೆಯ ರಾಜಶೇಖರ್ ಡಂಬಲ್ ಸರ್ ಅವ್ರ ತರ ಆಗ್ಬೇಕು. ಪಂಚಮಸಾಲಿ ಸಮಾಜದ ಅಲ್ಲಿ ಹುಟ್ಟಿ ಕೂಡ ಹಳ್ಳಿಯಲ್ಲಿ ಹುಟ್ಟಿ ಹಿರಿದಾದ ಸಾಧನೆಯನ್ನು ಮಾಡಿರುವ ಈ ಸಾಧಕರಂತೆ ನಾವು ಆಗ್ಬೇಕು ಅಂತ ಹೇಳಿ ನಿಮ್ಮೊಳಗೆ ಸ್ಫೂರ್ತಿ ತುಂಬಬೇಕು ಅಂತಾನೆ ಸುರೇಶ್ ಬಿರಾದಾರ್ ಸರ್ ಅವರು, ಇಲ್ಲಿ ಆಲೂರು ಸಹೋದರರು ಹಾಗೂ ಎಲ್ಲ ಹಿರಿಯರು ಈ ಸಾಧಕರನ್ನ ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಅವರಲ್ಲಿ ಸುರೇಶ್ ಬಿರಾದಾರ್ ಸರ್ ಅವರಲ್ಲಿ, ಶೀಲಾ ಮೇಡಮ್ ಅವರಲ್ಲಿ, ಸಮಸ್ತ ಬಳಗದಲ್ಲಿ ನಾನು ಅನಂತ ಕೋಟಿ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನಿರ್ಭಯಾನಂದ ಸ್ವಾಮೀಜಿ ಅವರು ಒಂದ್ಸಾರಿ ಪ್ಯಾರಿಸ್ ನಗರಕ್ಕೆ ಹೋಗಿರ್ತಾರೆ. ಪ್ಯಾರಿಸ್ ನಗರಕ್ಕೆ ಹೋಗಿರುವಾಗ ಸ್ವಿಟ್ಜರ್ಲ್ಯಾಂಡಿನ ಹೆಣ್ಣು ಮಗಳು ಬಂದು ಸ್ವಾಮೀಜಿ ಅವರ ಕಾಲುಗಳಿಗೆ ನಮಸ್ಕಾರ ಮಾಡ್ತಾಳೆ. ಸ್ವಾಮೀಜಿ ಕೇಳ್ತಾರೆ, ನಿನ್ನ ಹೆಸರು ಏನಮ್ಮ ಅಂತ. ಆ ಹೆಣ್ಣು ಮಗಳು ಹೇಳ್ತಾಳೆ, ನನ್ನ ಹೆಸರು ಈಶ್ವರಿ ಅಂತ. ಸ್ವಾಮೀಜಿ ಅವರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲಮ್ಮ ನೀನು ಸ್ವಿಟ್ಜರ್ಲ್ಯಾಂಡ್ ದೇಶದವಳು, ಈಶ್ವರಿ ಅನ್ನೋದು ಇದು ಭಾರತದ ಹೆಸರು, ಆದರೆ ನಿನ್ನ ಹೆಸರು ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತ ಪೂಜ್ಯರು ಅವಳನ್ನ ಕೇಳ್ತಾರೆ. ಆಗ ಹೆಣ್ಣುಮಗಳು ಹೇಳ್ತಾಳೆ, ಸ್ವಾಮೀಜಿ ನನ್ನ ಮೊದಲಿನ ಹೆಸರು ಇಸಾಬೆಲ್ಲಾ ಅಂತ ಇತ್ತು, ಆದರೆ ಭಾರತದ ನೆಲದ ಆಧ್ಯಾತ್ಮಿಕ ಸಾಂಸ್ಕೃತಿಕ ಪರಂಪರೆಯಿಂದ ನಾನು ಪ್ರಭಾವಿತಗೊಂಡಿದ್ದೇನೆ, ಹೀಗಾಗಿ ನನ್ನ ಹೆಸರು ಇಸಾಬೆಲ್ಲಾ ಇತ್ತಲ್ಲ, ಅದನ್ನ ಈಶ್ವರಿ ಅಂತ ನಾನು ಬದಲಾಯಿಸಿಕೊಂಡಿದ್ದೇನೆ ಅಂತ ಸ್ವಿಟ್ಜರ್ಲ್ಯಾಂಡಿನ ಹೆಣ್ಣುಮಗಳು ಹೇಳ್ತಾಳೆ. ಸ್ವಾಮೀಜಿ ಕೇಳ್ತಾರೆ, ಅಲ್ಲಮ್ಮ ನೀನು ಬಂದು ನನ್ನ ಕಾಲುಗಳಿಗೆ ನಮಸ್ಕಾರ ಮಾಡಿದೀಯಾ, ನಿನಗೆ ಏನಂತ ಆಶೀರ್ವಾದ ಮಾಡಲಿ ಅಂತ ಹೆಣ್ಣುಮಗಳು ಕೇಳಿದ್ರೆ, ಆ ಸ್ವಾಮೀಜಿಯ ಹೆಣ್ಣುಮಗಳಿಗೆ ಕೇಳಿದ್ರೆ, ಯೋಚನೆ ಮಾಡಿ, ಸ್ವಿಟ್ಜರ್ಲ್ಯಾಂಡ್ ಈ ಭೂಮಿಯ ಮೇಲಿನ ಸ್ವರ್ಗ ಅಂತ ಕರಿತೇವೆ, ಶ್ರೀಮಂತ ದೇಶ ಅಂತ ಕರಿತೇವೆ, ಅಂತ ದೇಶದಲ್ಲಿ ಹುಟ್ಟಿದ ಹೆಣ್ಣು ಮಗಳೊಬ್ಬಳು ಹೇಳ್ತಾಳೆ, ಸ್ವಾಮೀಜಿ ನನಗೆ ಮುಂದಿನ ಜನ್ಮ ಅಂತ ಇರೋದಾದ್ರೆ ನಾನು ಭಾರತದ ನೆಲದಲ್ಲಿ ಹುಟ್ಟಬೇಕು, ಹಾಗೆ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ. ಅಂತ ಪವಿತ್ರ ನೆಲ ಇದು ಭಾರತದ ಈ ಮಣ್ಣಿಗೆ ನಮ್ಮ ಹಣೆ ಮಣಿತಾನೆ. ಬಹಳ ಸಂಭ್ರಮ ಅನಿಸ್ತದೆ, ಸಂತಸದ ಅಲೆಗಳ ಮೇಲೆ ತೇಲಿ ಹೋಗುವಂತ ಒಂದು ಕಾರ್ಯಕ್ರಮ ಇದು. ನನಗನ್ನಿಸ್ತದೆ ಬಹಳಷ್ಟು ಸಮಾಜದವರೆಲ್ಲರೂ ಅವರವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾನೆ ಬಂದಿದ್ದಾರೆ. ಆದರೆ ಕನ್ನಡದ ನೆಲದ ಬಹುದೊಡ್ಡ ಸಮಾಜ ಅನಿಸ್ಕೊಂಡಿದೆ, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಪ್ರತಿಭೆಗಳಿಗೆ ಪುರಸ್ಕಾರ ಮಾಡಬೇಕು, ಅಭಿನಂದಿಸಬೇಕು, ಹಿರಿಯರೆಲ್ಲ ಸೇರಿ ಅವರ ಬೆನ್ನು ತಟ್ಟಿ ನೀನು ಗೆದ್ದು ಬಾ ಮಗನೇ ಅಂತ ಹೇಳಿ ಆಶೀರ್ವಾದ ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದು ಇದುವರೆಗೆ ಆಗಿರಲಿಲ್ಲ. ಆದರೆ ಇವತ್ತು ಆ ಹಿರಿಯರು ಅದನ್ನ ಈ ಕಾರ್ಯಕ್ರಮದಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ ಚಪ್ಪಾಳೆಗಳನ್ನ ಈ ಸಂದರ್ಭದಲ್ಲಿ ನಾವು ಜೋರಾಗಿ ಸಲ್ಲಿಸಬೇಕಾಗ್ತದೆ. ಬಸವಣ್ಣವರು ಒಂದು ಮಾತು ಬರೀತಾರೆ, ವಚನ ಬರೀತಾರೆ, ಹೊತ್ತಾರೆ ಎದ್ದು ಅಗ್ಗವನಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ.
ಹೊತ್ತು ಹೋದ ಮೇಲೆ ನಿಮ್ಮನಾರು ಬಲ್ಲರೋ ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತತ್ತು ಸೇವೆಯ ಮಾಡು ಕೂಡಲ ಸಂಗನ ಅಂತ ಬಸವಣ್ಣವರು ಬರೀತಾರೆ. ನಾವೆಲ್ಲ ಇಲ್ಲೇನ್ ಬದುಕಿದ್ದೇವೆ, ಒಂದಿಲ್ಲ ಒಂದು ದಿನ ನಮ್ಮ ಎದೆಯೊಳಗಿನ ಹಣತೆ ಆರಿ ಹೋಗ್ತದೆ. ಆದರೆ ಎದೆಯೊಳಗಿನ ಹಣತೆ ಆರಿ ಹೋಗುವ ಮುನ್ನ ಯಾವ ದೇಶದಲ್ಲಿ ಜನ್ಮ ತೊಳೆದಿದ್ದೇವೆಯೋ, ಯಾವ ಸಮಾಜದಲ್ಲಿ ನಾವೆಲ್ಲ ಜನ್ಮ ತಳೆದಿದ್ದೇವೆಯೋ, ಆ ಸಮಾಜದ ಆ ದೇಶದ ಋಣವನ್ನ ತೀರಿಸುವ ಕಾರ್ಯವನ್ನ ಮಾಡದೆ ಹೋದ್ರೆ ಆ ಬದುಕಿಗೆ ಅರ್ಥವೇ ಇಲ್ಲ ಅನ್ಕೊಂಡ್ಬಿಟ್ಟು ಬಸವಣ್ಣವರು ಬರೀತಾರೆ, ಮೃತ್ಯು ಮುಟ್ಟದ ಮುನ್ನ ದೇವರ ಸೇವೆಯನ್ನ ಮಾಡೋಣ, ಒಂದಿಷ್ಟು ಸಮಾಜದ ಸೇವೆಯನ್ನ ಮಾಡೋಣ ಅಂತ ಹೇಳ್ತಾರಲ್ಲ. ಬಸವಣ್ಣನವರ ವಾರಸುದಾರರಾಗಿ ಬಸವಾದಿ ಶರಣರ ಚಿಂತನೆಗಳನ್ನ ಮೈಗೂಡಿಸಿಕೊಂಡಿರುವಂತಹ ಸಮಾಜದಲ್ಲಿ ಒಂದು ಮುಖ್ಯವಾದ ಘಟ್ಟದಲ್ಲಿರುವಂತಹ ಪಂಚಮಸಾಲಿ ಸಮಾಜದ ಈ ಬಂಧುಗಳು ಈ ಸಮಾಜದ ಋಣವನ್ನ ತೀರಿಸುವ ಈ ಕಾರ್ಯಕ್ಕೆ ಅಣಿಯಾಗಿದ್ದಾರಲ್ಲ, ಅದಕ್ಕೆ ಬಹಳ ಸಂಭ್ರಮ ಅನಿಸ್ತಾ ಇದೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಸಾಧನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೆ ಮೋಟಿವೇಶನ್ ಮಾಡಬೇಕು, ನಾಡ ಬೆಳಗುವ ನಕ್ಷತ್ರಗಳಾಗಿ ಅವರು ಹೊಳಿಬೇಕು. ಅವರು ಸಾಧನೆ ಮಾಡಿರುವ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರನ್ನ ಕರೆಸಿ ಇಲ್ಲಿ ಸನ್ಮಾನಿಸಬೇಕು ಅಂತ ಹೇಳಿ ಇಲ್ಲೆಲ್ಲ ಪ್ರತಿಭಾವಂತ ಮಕ್ಕಳು ಇಲ್ಲ ಸೇರಿದ್ದಾರೆ. ಪಾಲಕರು ಕೂಡ ನೀವು ಬಂದಿದ್ದೀರಿ. ನಾನು ಒಂದೇ ಮಾತು ನಿಮಗೆ ಹೇಳೋದಕ್ಕೆ ಇಚ್ಛಾ ಪಡ್ತೇನೆ, ತಂದೆ ತಾಯಿಗಳು ಜೊತೆಗೆ ಇರುವಾಗ ಎಂತ ಮಕ್ಕಳನ್ನ ಈ ಸಮಾಜಕ್ಕೆ ಕೊಡಬೇಕಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಒಂದು ಘಟನೆ ಜರುಗ್ತದೆ. ಅವರ ತಂದೆ ತಾಯಿಗಳು ಕಷ್ಟಪಟ್ಟು ಕೂಲಿ ಮಾಡಿ ಅಥವಾ ಸಾಲ ಮಾಡಿ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಿಸ್ತಾರೆ. ಆ ಮಗ ದೊಡ್ಡ ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ಅವರ ಪ್ರಥಮ ಸಂಬಳ ಬರ್ತದೆ. ಆ ಮೊದಲನೇ ಸಂಬಳ ಬಂದಾಗ ಆ ವ್ಯಕ್ತಿ ತಂದು ಅವರ ತಾಯಿಯ ಕೈಯಲ್ಲಿ ಕೊಡ್ತಾರೆ, ಇದು ಮೊದಲನೇ ಸಂಬಳ ಅಮ್ಮ, ತಗೋಬೇಕು ಅಂತ. ಆಗ ಅಮ್ಮ ಹೇಳ್ತಾಳೆ, ಇಲ್ಲ ಮಗ, ಈ ಸಂಬಳವನ್ನು ಹೋಗಿ ನಿನ್ನ ಅಪ್ಪನ ಕೈಯಲ್ಲಿ ಕೊಡಬೇಕು ಅಂತ. ಮಗ ಹೇಳ್ತಾನೆ, ಇಲ್ಲ ಅಮ್ಮ, ನಾನು ಅಪ್ಪನ ಕೈಯಲ್ಲಿ ಕೊಡೋದಿಲ್ಲ, ನಾನು ನಿನ್ನ ಕೈಯಲ್ಲಿ ಕೊಡ್ತೇನೆ, ನೀನೇ ತಗೋಬೇಕು ಅಂತ ಮಗ ಹೇಳ್ತಾನೆ. ಅಮ್ಮ ಹೇಳ್ತಾಳೆ, ಹಠ ಮಾಡಬಾರ್ದು ನೀನು, ಅಪ್ಪ ನಿನಗಾಗಿ ಜೀವ ತೆಗೆದಿದ್ದಾರೆ, ನಿನ್ನ ಮೊದಲನೇ ಸಂಬಳ ಅವ್ರ ಕೈಗೆ ಸಿಗ್ಬೇಕು, ಅವ್ರ ಕೈಗೆ ಹೋಗಿ ಕೊಡು ಅಂದ್ರೆ ಮಗ ಇಲ್ಲ ಅಮ್ಮ ನಿನ್ನ ಕೈಯಲ್ಲೇ ಕೊಡ್ತೇನೆ ಅಂದಾಗ ಅಮ್ಮನಿಗೆ ಕೋಪ ಬರ್ತದೆ. ತಂದೆ ತಾಯಿಗಳು ನೀಡಿದ ಸಂಸ್ಕಾರವನ್ನ ಮರೆತೆಯ ನೀನು ಅಂತ ಹೇಳಿ ಅವನ ಕಪಾಳಿಗೆ ಹೊಡಿತಾಳೆ ಅಮ್ಮ. ಎಂತ ಅಮ್ಮ ಇರಬೇಕು, ಎಂತ ಮಗ ಇರಬೇಕು. ಅಮ್ಮ ಕಪಾಳಿಗೆ ಹೊಡಿತಾಳೆ, ಮಗ ಹೊಡಿಸ್ಕೊತಾನೆ, ದೊಡ್ಡ ಅಧಿಕಾರಿ. ಆದ್ರೆ ಹೊಡೆದ ಮೇಲೆ ಕೇಳ್ತಾರೆ, ಯಾಕೋ ಹಠ ಮಾಡ್ತಾ ಇದೀಯ ಅಂತ ಕೇಳಿದಾಗ ಮಗ ಹೇಳ್ತಾನೆ, ಇಲ್ಲ ಅಮ್ಮ, ನಾನು ಚಿಕ್ಕ ಮಗುವಾಗಿದ್ದಾಗಲೆಲ್ಲ ನನಗೆ ಐಸ್ ಕ್ರೀಮ್ ಬೇಕು ಅಪ್ಪ ಅಂತ ಕೇಳಿದಾಗ ಅಪ್ಪನ ಮುಂದೆ ಹೋಗಿ ಕೈ ಚಾಚ್ತಾ ಇದ್ದೆ. ನಾನು ದೊಡ್ಡವನಾದ ಮೇಲೆ ನನಗೆ ಬುಕ್ಸ್ ಬೇಕು ಅಪ್ಪ ಅಂತ ಕೇಳಿದಾಗ ಅಪ್ಪನ ಮುಂದೆ ಹೋಗಿ ಹೀಗೆ ಕೈ ಚಾಚ್ತಾ ಇದ್ದೆ. ನಾನು ದೊಡ್ಡವನಾದ ಮೇಲೆ ನನಗೆ ಏನೆಲ್ಲ ಬೇಕು, ನನ್ನ ಬೇಡಿಕೆಗಳೆಲ್ಲವನ್ನ ಬೇಕು ಅಂದಾಗೆಲ್ಲ ಹೋಗಿ ಅಪ್ಪನ ಮುಂದೆ ಹೀಗೆ ಕೈ ಚಾಯ್ತಾ ಇದೆ. ಅಪ್ಪ ನನಗೆ ಹೀಗೆ ಕೊಡ್ತಾ ಇದ್ರು. ಇವತ್ತು ಸಂಬಳ ಬಂದಿದೆ, ಈ ಸಂಬಳ ಬಂದಿರುವ ಸಂದರ್ಭದಲ್ಲಿ ನಾನು ಅಪ್ಪನ ಕೈಗೆ ಕೊಡಕ್ ಹೋದ್ರೆ ನನ್ನ ಕೈ ಮೇಲೆ ಇರ್ತದೆ, ಅಪ್ಪನ ಕೈ ಕೆಳಗಾಗ್ತದೆ. ಅದು ನನಗೆ ಇಷ್ಟ ಅಲ್ಲ ಅಮ್ಮ, ನನ್ನ ಅಪ್ಪನ ಕೈ ಮೇಲೆ ಇರಬೇಕು ಅಂತ ಹೇಳ್ತಾರಲ್ಲ. ಇವತ್ತಿನ ಅಣ್ಣ ಹೇಳಿದ್ನಲ್ಲ, ನಮ್ಮ ಎಜುಕೇಶನ್ ಹೇಗಿರ್ಬೇಕು ಅಂದ್ರೆ ಹೀಗಿರ್ಬೇಕಾಗಿದೆ. ಎಜುಕೇಶನ್ ಕಲಿತಾದ ಮೇಲೆ ಕೂಡ, ದೊಡ್ಡ ಅಧಿಕಾರಿಗಳಾದ ಮೇಲೂ ಕೂಡ ನನ್ನ ಹಡೆದ ತಂದೆ ತಾಯಿಗಳನ್ನ ಮರೆಯಲಾರೆ. ಅಮ್ಮ ನಿನ್ನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು ಬೇರೆ ಏನು ಬಲ್ಲುದು ಅಂತ ಬೇಂದ್ರೆ ಹೇಳೋದಿಲ್ವಾ? ಪಾತಾಳದಲ್ಲಿದ್ದರೇನು ಆ ತಾಯಿ ಬಿಡುವಳೇನು, ಈ ಕಾಯವನ್ನು ಹೆತ್ತವಳು ಕಾಯುವಳು ಹಗಲು ಇರುಳು ಅಂತ ಹೇಳಿ ಬೇಂದ್ರೆ ಹೇಳೋದಿಲ್ವೇನೋ? ಹಾಗೆ ಆ ತಾಯಿ ತಂದೆಗಳ ಋಣ ತೀರಿಸುವ ಮಕ್ಕಳು ನೀವು ಆಗ್ಬೇಕು, ಸಾಧನೆಯ ಶಿಖರವನ್ನ ಏರ್ಬೇಕು ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಿಮ್ ಜೊತೆಗೆ ನಾನು ಹಂಚಿಕೊಳ್ತಾ, ನನಗೆ ಹೆಚ್ಚಿಗೆ ಹೇಳಲಾರೆ. ಸ್ಟೂಡೆಂಟ್ಸ್, ಒಂದು ನೆನಪಿಟ್ಕೊಳ್ಳಿ, ನೀವು ಮನಸ್ಸು ಮಾಡೋದಾದ್ರೆ ಅದ್ಭುತವಾದ ಸಾಧನೆಯನ್ನು ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಇದೆ. ಆದ್ರೆ ಮನಸ್ಸು ಮಾಡಬೇಕಾಗಿದೆ ಸ್ಟೂಡೆಂಟ್ಸ್. ನೀವುಗಳೆಲ್ಲ PUC ನಲ್ಲಿ ಸ್ಕೋರ್ ಮಾಡಿದಿರಾ, SSLC ನಲ್ಲಿ ಸ್ಕೋರ್ ಮಾಡಿದಿರಾ, ನಿಮ್ಮ ಸುದೀರ್ಘ ಪಯಣದಲ್ಲಿ ಇದೊಂದು ನಿಲ್ದಾಣ. ಆದರೆ ಇಲ್ಲೇ ನಿಂತ್ಕೊಂಡು ನೀವು ಸೇಫ್ ಕಂಫರ್ಟ್ ಝೋನ್ ಅಲ್ಲಿ ನಿಂತ್ಕೊಂಡು ಬಿಟ್ಟು ನೀವು ಎಲ್ಲ ಸಾಧಿಸಿಬಿಟ್ಟೆ ಅಂತ ಅನ್ನುವ ಹಾಗಿಲ್ಲ. ಇನ್ನಷ್ಟು ಮುಂದೆ ನೀವು ಗಟ್ಟಿ ಹೆಜ್ಜೆಗಳನ್ನ ಇಡಬೇಕು, ಸಾಧನೆಯನ್ನ ಮಾಡಬೇಕು. ಅದಕ್ಕೆ ವಿವೇಕಾನಂದರು ಹೇಳ್ತಾರಲ್ಲ, ಯು ಆರ್ ಓಮ್ನಿಪೊಟೆಂಟ್, ಯು ಆರ್ ಓಮ್ನಿಸೆಂಟ್, ಯು ಕ್ಯಾನ್ ಡ್ರಿಂಕ್ ದಿ ಓಷಿಯನ್ ಅಂಡ್ ಯು ಕ್ಯಾನ್ ಬ್ರೇಕ್ ದಿ ಮೌಂಟೇನ್ ಇಂಟು ಪೀಸ್ ಅಂತ ಹೇಳ್ತಾರೆ. ನೀನು ಸರ್ವಶಕ್ತ, ನೀನು ಸರ್ವಜ್ಞ, ಬೆಟ್ಟವನ್ನ ಕುಟ್ಟಿ ಪುಡಿ ಮಾಡಬಲ್ಲೈ, ಸಮುದ್ರದ ನೀರನ್ನೆಲ್ಲ ಕುಡಿದು ಬಿಡಬಲ್ಲೈ, ಅಷ್ಟು ಅದ್ಭುತವಾದ ಶಕ್ತಿ ನಿನ್ನೊಳಗಿದೆ. ಯು ಹ್ಯಾವ್ ಟು ಲುಕ್ ವಿದಿನ್ ಯುವರ್ ಸೆಲ್ಫ್ ಅಂತ ಕೇಳ್ಕೊತಾರೆ. ನೀವು ಯಾರು ಇದಿರಲ್ಲ ಸ್ಟೂಡೆಂಟ್ಸ್, ನೀವ್ಯಾರು ಕಡಿಮೆ ಅಲ್ಲ. ಭೂಮಿಗೆ ದೇವರು ನಿಮ್ಮನ್ನ ಕಳಿಸುವಾಗ ನೀನು ಡಲ್ ಬಾಯ್ ಅಂತ, ಕ್ಲೇವರ್ ಬಾಯ್ ಅಂತ ಹೇಳಿ ನಿಮ್ಮ ಹಣೆಯ ಮೇಲೆ ಲೇಬಲ್ ಅನ್ನ ಇಟ್ಟು ಕಳಿಸಿಲ್ಲ. ಅವನು ನಿಮ್ಮೆಲ್ಲರಿಗೆ ಸ್ವಚ್ಛವಾದ ಪಾಠಿಯನ್ನ ಇಟ್ಟು ಕಳಿಸಿದ್ದಾನೆ. ಆದರೆ ಬರೆದುಕೊಳ್ಳುವಾಗ ಯಾರು ಅದರಲ್ಲಿ ಗೀಚ್ಕೋತಾರೋ ಅವರ ಭವಿಷ್ಯ ಮಸುಕಾಗ್ತದೆ.
ಯಾರು ಸುಂದರವಾಗಿ ಬರೀತಾರೋ ಅವರ ಭವಿಷ್ಯ ಕೂಡ ಸುಂದರವಾಗ್ತದೆ. ಹೀಗಾಗಿ ನಿಮ್ಮ ಭವಿಷ್ಯದ ನಿರ್ಮಾಪಕರು ಯಾರಾದ್ರೂ ಆಗಿದ್ರೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಯಾರು ಬೇಕಾಗಿಲ್ಲ, ಇಚ್ಛಾಶಕ್ತಿ ಹೊಂದಿದ್ರೆ ಸಾಕು, ಇಡೀ ಜಗತ್ತನ್ನ ಗೆಲ್ಲೋದಕ್ಕೆ ಸಾಧ್ಯತೆ ಇದೆ. ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ, ನೆಪೋಲಿಯನ್ ಬೋನಾಪಾರ್ಟ್ ಅಂತ ಒಬ್ಬ ಇತಿಹಾಸದಲ್ಲಿ ಬರ್ತಾರೆ, ಯುರೋಪಿಯನ್ ಹಿಸ್ಟ್ರಿನಲ್ಲಿ. ಆತ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ಹುಡುಗ. ನಾವೆಲ್ಲ ಇಲ್ಲಿದ್ದೇವೆ, ಅದೇನು ಗೊತ್ತಿಲ್ಲ, ಹಳ್ಳಿಗಳಿಂದ ಬಂದಿದ್ದೇವೆ, ಶ್ರೀಮಂತರ ಮನೆಗಳಿಂದ ಬಂದಿದ್ದೇವೆ, ಏನೂ ಇಲ್ಲದ ಬಡವರ ಗುಡಿಸಲಿನಿಂದ ನಾವೆಲ್ಲ ಬಂದಿದ್ದೇವೆ. ಸಾಧನೆ ಮಾಡೋದಕ್ಕೆ ನಿಮ್ಮ ಶ್ರೀಮಂತಿಕೆ ಬೇಕಾಗಿಲ್ಲ, ನಿಮ್ಮ ಇಚ್ಛಾಶಕ್ತಿ ಬೇಕು. ನೆಪೋಲಿಯನ್ ಬೋನಾಪಾರ್ಟ್ ಹೇಳ್ತಾನೆ, ದ ಕ್ರೌನ್ ಆಫ್ ಫ್ರಾನ್ಸ್ ವಾಸ್ ಫಾಲನ್ ಆನ್ ದಿ ಗ್ರೌಂಡ್, ಐ ರೇಸ್ಡ್ ಇಟ್ ವಿತ್ ಮೈ ಸೋರ್ಡ್ ಅಂಡ್ ಪುಟ್ ಆನ್ ಮೈ ಹೆಡ್ ಮೈ ಸೆಲ್ಫ್ ಅಂತ ಹೇಳ್ಕೊತಾನೆ. ನಾನು ಬರುವ ಮುನ್ನ ಫ್ರಾನ್ಸದ ಕಿರೀಟ ನೆಲದಲ್ಲಿ ಬಿದ್ದು ಧೂಳಿನಲ್ಲಿ ಧೂಳಾಗಿ ಹೊಳಾಡ್ತಾ ಇತ್ತು, ಅದನ್ನು ನಾನು ನನ್ನ ಖಡ್ಗದ ಮೊನೆಯಿಂದ ಎತ್ತಿಕೊಂಡು ನನ್ನ ತಲೆಯ ಮೇಲಿಟ್ಟುಕೊಂಡು ನಾನೇ ರಾಜನಾದೆ ಅಂತ ಹೇಳ್ಕೊತಾರಲ್ಲ. ಹಾಗೆ ಸ್ಟೂಡೆಂಟ್ಸ್, ಈ ಸಮಾಜದ ಪ್ರತಿಯೊಬ್ಬ ಮಗು ಕೂಡ ನಿಮ್ಮೊಳಗೆ ಎಲ್ಲ ಶಕ್ತಿ ಇದೆ. ನಿಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೋಬೇಕಾಗಿದ್ದು ನೀವೇನೆ. ಇಡೀ ಸಮಾಜ ನಿಮ್ಮ ಬಗ್ಗೆ ಹೆಮ್ಮೆ ಪಡಬೇಕು, ಪ್ರೌಡ್ ಫೀಲ್ ಆಗ್ಬೇಕು, ಹಾಗೆ ನೀವೆಲ್ಲ ಬದುಕಬೇಕು ಅನ್ನುವಂತ ಮಾತುಗಳನ್ನ ನಾನು ನಿಮ್ಮೊಂದಿಗೆ ಹೇಳ್ತಾ ಇದ್ದೀನಿ. ಸ್ಟೂಡೆಂಟ್ಸ್, ಅಮ್ಮ ನಿಮ್ಗೆ ಜನ್ಮ ಕೊಡ್ತಾಳೆ, ನಿಮ್ಮನ್ನ ಕಂಕುಳಲ್ಲಿ ಹೊತ್ಕೊಂಡು ಅಡ್ಡಾಡ್ತಾಳೆ. ಗೊತ್ತಾ ಯಾಕೆ ಅಂತ? ನಾನು ಎಲ್ಲಿವರೆಗೆ ನೋಡ್ತಾ ಇದ್ದೀನಲ್ಲ, ನನ್ನ ಮಗನು ಕೂಡ ಅಷ್ಟು ದೂರದವರೆಗೆ ನೋಡ್ಬೇಕು ಅಂತ ಆಸೆ ಇದೆ ತಾಯಿಗೆ. ಆದ್ರೆ ಅಪ್ಪ ನಿಮ್ಮನ್ನ ಹೆಗಲ ಮೇಲೆ ಕುತ್ಕೊಂಡು ಓಡಾಡ್ತಾನೆ. ಯಾಕೆ ಗೊತ್ತಾ? ನಾನು ಎಲ್ಲಿವರೆಗೆ ನೋಡ್ತಾ ಇದ್ದೀನಲ್ಲ, ನನ್ನ ಮಗ ಅದಕ್ಕಿಂತ ದೂರ ನೋಡ್ಬೇಕು ಅಂತ ಅಪ್ಪನಿಗೆ ಆಸೆ ಇದೆ. ನನ್ನ ಮೈ ಮೇಲೆ ಹರಿದ ಬಟ್ಟೆ ಇದ್ದರೂ ಚಿಂತೆ ಇಲ್ಲ, ನನ್ನ ಮಕ್ಕಳು ರಾಜ್ಕುಮಾರ್ ತರ ಇರಬೇಕು ಅಂತ ಅಪ್ಪ ಕನಸ್ಕೊಂಡಿದ್ದಾನೆ. ನನ್ನ ಕಾಲಲ್ಲಿ ಹರಿದ ಚಪ್ಪಲಿ ಇದ್ರೂ ಕೂಡ ಚಿಂತೆ ಇಲ್ಲ, ನನ್ನ ಮಕ್ಕಳ ಕಾಲುಗಳಲ್ಲಿ ಬ್ರಾಂಡೆಡ್ ಶೂಗಳು ಇರಬೇಕು ಅಂತ ಅಪ್ಪ ನಿಮ್ಗೆ ಕೊಡಿಸಿಕೊಟ್ಟಿದ್ದಾನೆ. ಆದ್ರೆ ಅಷ್ಟೆಲ್ಲ ಸಾಲ ಸೋಲ ಮಾಡಿ ಕೂಲಿನಾಲಿ ಮಾಡಿ ನಿಮ್ಗೆಲ್ಲ ಕಲಿಸಿದಂತ ಮಕ್ಕಳಿದಾರಲ್ಲ, ನೀವು ಏನ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಗಳು ಹೆಮ್ಮೆ ಪಡಬೇಕು. ನಿಮ್ಗೆ ಜನ್ಮ ಕೊಟ್ಟಿರುವ ಕಾರಣಕ್ಕೆ ನಿಮ್ಮ ತಂದೆ ತಾಯಿಗಳಿಗೆ ಅತ್ಯಂತ ಸಮಾಜದಲ್ಲಿ ರೆಸ್ಪೆಕ್ಟ್ ಸಿಗಬೇಕು, ಅಷ್ಟು ಮಾತ್ರ ನಿಮ್ಮಿಂದ ಕೇಳ್ತಾ ಇದ್ದೇವೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಿಮಗೆ ಕೊನೆಯದಾಗಿ ಮಾತುಗಳು ಸಾಕು, ಕಡಿಮೆ ಮಾಡಬೇಕು ಅಂತ ಅನಿಸ್ತಾ ಇದೆ. ಒಂದೇ ಒಂದು ಮಾತು ನಿಮಗೆ ನೆನಪು ಮಾಡ್ತೇನೆ. ಒಂದ್ಸಾರಿ ಒಂದು ಹುಡುಗ ಬಂದು ಕೇಳ್ತಾನೆ, ಅಪ್ಪ ನನಗೆ ಜನವರಿ 15ಗೆ ಭಾಷಣ ಬೇಕಾಗಿದೆ ಇಂಗ್ಲಿಷ್ನಲ್ಲಿ, ಆ ಭಾಷಣ ಬರೆದು ಕೊಡು ಅಂತ ಕೇಳಿದ. ಅಪ್ಪ ಹೇಳ್ತಾನೆ, ಇಲ್ಲ ಮಗ, ನಾನು ಇಂಗ್ಲಿಷ್ ಕಚ್ಚಾ ಇದೆ, ಬರೆದು ಕೊಡಕ್ ಆಗೋದಿಲ್ಲ ಅಂತ. ಅಪ್ಪ ನೀನ್ ಬರೆದು ಕೊಡ್ಬೇಕು ಅಂದ್ರೆ ಒಂದು ಪೇಜ್ ಬರೆದು ಕೊಟ್ಟ. ಮಗ ಆ ಭಾಷಣವನ್ನ ತಗೊಂಡು ಇದು ಆಗೋದಿಲ್ಲ, ಒಂದು ಪೇಜ್ ಮಾಡಕ್ ಆಗಲ್ಲ ಅಂತ ಬಿಸಾಕಿದ. ಆಗ ಅಪ್ಪ ಹೇಳ್ತಾನೆ, ನೋಡಿ ತಂದೆ ತಾಯಿಗಳು ಮನಸ್ಸು ಮಾಡಿದ್ರೆ ಬಾರೋ ಮಗ ಇಲ್ಲಿ ಅಂತ ಕರೆದ್ಬಿಟ್ಟು ಹೇಳ್ತಾರೆ, ಮಗನೇ, ನೀನು ನಿನ್ನನ್ನು ಸಿಂಹ ಎಂದುಕೊಂಡರೆ ಸಿಂಹ ಆಗ್ತೀಯ, ನೀನು ನಿನ್ನನ್ನು ಕುರಿ ಎಂದುಕೊಂಡರೆ ಕುರಿ ಆಗ್ತೀಯ, ನೀನು ನಿನ್ನನ್ನು ಹೇಡಿ ಎಂದುಕೊಂಡರೆ ನೀನು ಹೇಡಿ ಆಗ್ತೀಯ, ಆದರೆ ನೀನನ್ನು ಶೂರ ಎಂದುಕೊಂಡರೆ ಶೂರನೇ ಆಗುತ್ತೀಯ. ನನ್ನಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದುಕೊಂಡರೆ ನೀನು ಏನನ್ನೂ ಮಾಡಲಾರೆ, ಆದರೆ ನಾನು ಏನು ಬೇಕಾದರೂ ಮಾಡಬಲ್ಲೆ ಎಂದುಕೊಂಡರೆ ಅಸಾಧ್ಯವಾದದನ್ನೆಲ್ಲ ಸಾಧಿಸುವ ಶಕ್ತಿ ನಿನ್ನೊಳಗಿದೆ. ಯೋಚನೆ ಮಾಡು, ನಿನ್ನ ಭವಿಷ್ಯದ ನಿರ್ಮಾಪಕ ನೀನೇ ಆಗಿದೆಯಾ ಅಂತ ವಿವೇಕಾನಂದ ಹೇಳಿದ್ದಾರೆ. ನೀನು ಹೇಡಿ ಆಗ್ತೀಯಾ, ಶೂರ ಆಗ್ತೀಯಾ, ಕುರಿ ಆಗ್ತೀಯಾ, ಸಿಂಹ ಆಗ್ತೀಯಾ, ನೀನು ಏನನ್ನು ಮಾಡಲು ಸಾಧ್ಯವಿಲ್ವಾ ಅಥವಾ ಅಸಾಧ್ಯವನ್ನ ಸಾಧಿಸ್ತೀಯಾ? ಇಟ್ಸ್ ಆಲ್ ಲೆಫ್ಟ್ ಯು ಮೈ ಸನ್ ಅಂತ ಹೇಳಿ ಅಪ್ಪ ಮಗನನ್ನ ಬಿಟ್ಟು ಕೊಡ್ತಾರೆ. ಅರ್ಧ ಗಂಟೆಯಲ್ಲಿ ನನ್ನಿಂದ ಸಾಧ್ಯವೇ ಇಲ್ಲ ಅನ್ಕೊಂಡಿರುವಂತ ಮಗ ಓಡಿ ಬಂದು ಅಪ್ಪನಿಗೆ ಹೇಳ್ತಾನೆ, ಅಪ್ಪ ಈಗ ಒಪ್ಪಿಸ್ಕೋ, ನಾನು ಹೇಳ್ತೇನೆ ಅಂತ. ಹಾಗಿದ್ರೆ ಅರ್ಧ ಗಂಟೆಯ ಹಿಂದೆ ನನಗೆ ಆಗೋದಿಲ್ಲ ಅಂತ ಹೇಳಿದೆಯಲ್ಲ, ಆಗ ಇಲ್ಲದೆ ಇರುವಂತ ಶಕ್ತಿ ನಿನಗೆ ಇವಾಗ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಎಲ್ಲೂ ಇರ್ಲಿಲ್ಲ. ಅದು ಎವ್ರಿಥಿಂಗ್ ಇಸ್ ವಿದಿನ್ ಯು. ಅಕ್ಕ ಹೇಳ್ತಾಳೆ, ಹಗಲು 4 ಜಾವ ಅಶನಕ್ಕೆ ಕುದಿವರು, ഇരുಳು 4 ಜಾವ ವ್ಯಸನಕ್ಕೆ ಕುದಿವರು. ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿನ ಮಹಾಗಣವನ್ನು ಅರಿಯರು ನೋಡ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಅಗಸ ನೀರೊಳಗೆ ನಿಂತ್ಕೊಂಡಿದ್ದಾನೆ, ನೀರು ಅಲ್ಲೇ ಇದೆ, ಆದ್ರೆ ನನಗೆ ಬಾಯಾರಿಕೆ ಆಗಿದೆ ಅಂತ ಅಳ್ತಾ ಇದ್ದಾನೆ. ಹಾಗೆ ಎಲ್ಲ ಶಕ್ತಿಯು ನಿಮ್ಮೊಳಗೆ ಇದೆ, ಆದ್ರೆ ನೀವು ಆ ಶಕ್ತಿಯನ್ನ ಬೇರೆ ಕಡೆ ಹುಡುಕ್ತಾ ಇದ್ದೀರಾ. ನೋ ಸ್ಟೂಡೆಂಟ್ಸ್, ಇವತ್ತಿನಿಂದ ಒಂದು ಸಂಕಲ್ಪ ಮಾಡಿ, ಬದಲಾಗೋದಕ್ಕೆ 1000 ವರ್ಷ ಬೇಕಾಗಿಲ್ಲ, ಒಂದು ಕ್ಷಣ ಸಾಕು. ಆ ಕ್ಷಣವೇ ಇವತ್ತು ಈ ಸಮಾಜದಲ್ಲಿ ಸನ್ಮಾನ ಸಿಗ್ತಾ ಇದೆ. ಪೂಜ್ಯರ ಎದುರಿಗೆ, ಹಿರಿಯರ ಎದುರಿಗೆ ನನಗೆ ಸನ್ಮಾನ ಆಗ್ತಾ ಇದೆ. ಸಾಧನೆಯ ಹೆಜ್ಜೆಯ ಗುರುತುಗಳನ್ನು ಮೂಡಿಸಬೇಕು ಅಂತ ಡಿಸೈಡ್ ಮಾಡಿ ಅದ್ಭುತವಾದ ಸಾಧನೆ ನಿಮ್ಮಿಂದ ಸಾಧ್ಯವಾಗುತ್ತೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಅನ್ಕೊಂಡು, ಒಬ್ಬ ಇಡೀ ಜೀವನ ತುಂಬೆಲ್ಲ ವೀಲ್ ಚೇರ್ ಮೇಲೆ ಕುತ್ಕೊಂಡಿರುವಂತ ಒಬ್ಬ ಸೈಂಟಿಸ್ಟ್, ಅವನ ಯಾವ ದೇಹದ ಯಾವ ಭಾಗಗಳು ಕೂಡ ಅಲ್ಲಾಡ್ತಾ ಇಲ್ಲ, ಕೇವಲ ಕಂಪ್ಯೂಟರೈಸ್ಗೆ ಅದನ್ನ ಮಾಡಿ 21ನೇ ವರ್ಷಕ್ಕೆ ತನಗೆ ದೊಡ್ಡ ರೋಗ ಬರ್ತದೆ, ನರವ್ಯಾಧಿ. ಆದರೆ 21ನೇ ವರ್ಷ ಬಂದಾಗ ನೀನು ಇನ್ನು 2-3 ವರ್ಷದಲ್ಲಿ ಸಾಯ್ತೀಯ ಅಂತ ಹೇಳ್ತಾರೆ. ಆದರೆ ಮುಂದೆ 72ನೇ ವರ್ಷದವರೆಗೆ ಬದುಕ್ತಾರೆ, 50 ವರ್ಷ ಬದುಕ್ತಾರೆ.
21ನೇ ಶತಮಾನದ ಶ್ರೇಷ್ಠ ಖಗೋಳ ವಿಜ್ಞಾನಿಯಾಗಿ ಬ್ಲ್ಯಾಕ್ ಹೋಲ್ಸ್ ಗಳ ಬಗ್ಗೆ ಅಧ್ಯಯನ ಮಾಡಿದ ಸ್ಟೀಫನ್ ಹಾಕಿನ್ಸ್ ಅಂತ ಸಾಧನೆಯನ್ನು ಮಾಡಬೇಕಾದ್ರೆ ಕುಚ್ ಬಿ ಹೋ ಸಕ್ತಾ ಹೈ, ಏನ್ ಬೇಕಾದ್ರೂ ಮಾಡಬಲ್ಲಿರಿ, ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಸ್ಟೂಡೆಂಟ್ಸ್. 27 ವರ್ಷ 6 ಸೈಜಿನ ರೂಮಿನಲ್ಲಿ ಮಲ್ಕೊಂಡಿರುವಂತ ಒಬ್ಬ ವ್ಯಕ್ತಿ, ಸಮುದ್ರದಲ್ಲಿ ನೋಡೋದಕ್ಕೆ ಕೇವಲ ಒಂದೇ ಒಂದು ಕಿಟಕಿ, ಅಂತಹ ಚಿಕ್ಕ ರೂಮಿನಲ್ಲಿ 27 ವರ್ಷಗಳನ್ನ ಕಳೆದಂತಹ ನೆಲ್ಸನ್ ಮಂಡೇಲಾ ಸೌತ್ ಆಫ್ರಿಕಾದ ಅಧ್ಯಕ್ಷರಾಗ್ತಾರೆ ಅನ್ನೋದಾದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್, ಕುಚ್ ಬಿ ಹೋ ಸಕ್ತಾ ಹೈ ಸ್ಟೂಡೆಂಟ್ಸ್, ಎಲ್ಲ ಸಾಧ್ಯ ಇದೆ ನಿಮ್ಮಿಂದ. ಯೋಚನೆ ಮಾಡಿ ಒಂದ್ಸಾರಿ. ಅರ್ಧಕ್ಕೆ ಶಾಲೆ ಬಿಡ್ತಾನೆ ಒಬ್ಬ ಹುಡುಗ, ಅರ್ಧಕ್ಕೆ ಶಾಲೆ ಬಿಟ್ಟ ಹುಡುಗ ತಿನ್ನೋದಕ್ಕೆ ಏನೂ ಇರಲಿಲ್ಲ. ಇಸ್ಕಾನ್ದವರು ಅಲ್ಲಿ ಒಂದಿಷ್ಟು ಊಟದ ವ್ಯವಸ್ಥೆ ಮಾಡ್ತಾ ಇದ್ರು. ಅಲ್ಲಿ ಪರದೇಶದಲ್ಲಿದ್ದಂತ ಒಬ್ಬ ವ್ಯಕ್ತಿ ಇಸ್ಕಾನ್ದವರು ಕೊಡುವಂತಹ ತಿಂಡಿಗಾಗಿ 12 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದ. ತಂದೆ ತಾಯಿಗಳು ಯಾರು ಅಂತಾನೆ ಗೊತ್ತಿಲ್ಲ. ಅದೇ ಒಬ್ಬ ಹುಡುಗ ದೊಡ್ಡವನಾಗಿ ಇಡೀ ಈ ನೆಲದ ಈ ಜಗತ್ತಿನ ಬಹುದೊಡ್ಡ ಕಂಪನಿ ಆಪಲ್ ಕಂಪನಿಯನ್ನು ಸೃಷ್ಟಿ ಮಾಡ್ತಾನೆ, ಸ್ಟೀವ್ ಜಾಬ್ಸ್ ಅನ್ನೋದಾದ್ರೆ ಕುಚ್ ಬಿ ಹೋ ಸಕ್ತಾ ಹೈ, ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್. ಸ್ಟೂಡೆಂಟ್ಸ್, ಯೋಚನೆ ಮಾಡಿ, ನೀವು ಕೂಡ ಅಂತಹ ಕನಸುಗಳನ್ನ ಕಾಣಬೇಕು. ಹಾಗೆ ಸಾಗಿ ನೀವು ಅಂತ. ಅಲ್ಲಿ ಬಂದ್ರೆ ರಾಮೇಶ್ವರಮದಲ್ಲಿ ಟ್ರೈನ್ ಬಂದಾಗ್ಲೆಲ್ಲ ಹೋಗಿ ಪೇಪರ್ ಬಂಡಲ್ ಅನ್ನ ಎತ್ಕೊಂಡ್ ಬಿಟ್ಟು ಮನೆ ಮನೆಗೆ ಹೋಗಿ ಪೇಪರ್ ಪೇಪರ್ ಅಂತ ಹಂಚಿದ ಹುಡುಗನೊಬ್ಬ ಮಿಸೈಲ್ ಮ್ಯಾನ್ ಆಗಿ ಭಾರತ ರತ್ನವಾಗಿ ಈ ದೇಶದ ರಾಷ್ಟ್ರಪತಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಬ್ದುಲ್ ಕಲಾಂ ಅನ್ನೋದಾದ್ರೆ ಕುಚ್ ಬಿ ಹೋ ಸಕ್ತಾ ಹೈ, ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಸ್ಟೂಡೆಂಟ್ಸ್, ಯೋಚನೆ ಮಾಡಿ ಒಂದು ಸಾರಿ, ಹಾಗೆ ಸಾಧನೆ ಸಾಧ್ಯ ಆಗುತ್ತೆ. ಕೇವಲ 14 ವರ್ಷದ ಹುಡುಗನೊಬ್ಬ ಕ್ರಿಕೆಟ್ ನಿಂದ ರಿಟೈರ್ಡ್ ಆಗಿ ಹೋದಂತ ಒಬ್ಬ ಕ್ರಿಸ್ ಗೇಲ್ ಅನ್ನುವಂತ ಒಬ್ಬ ವ್ಯಕ್ತಿಯ ರೆಕಾರ್ಡ್ ಅನ್ನ ಆತ ಇಡೀ ಜೀವನ 30 ವರ್ಷ ಕ್ರಿಕೆಟ್ ಆಡಿ ಮಾಡಿದ ಒಂದು ರೆಕಾರ್ಡ್ ಅನ್ನ 14 ವರ್ಷ ದಾಟಿದ ಹುಡುಗನೊಬ್ಬ ಬಂದು ಆತನ 59 ಸಿಕ್ಸರ್ಗಳನ್ನ ಆತನನ್ನು ಬ್ರೇಕ್ ಮಾಡಿ ಇವತ್ತು 70 ಸಿಕ್ಸರ್ಗಳನ್ನು ಹೊಡೆದಿರುವ ವೈಭವ್ ಸೂರ್ಯವಂಶಿ ಅನ್ನುವ 14 ವರ್ಷದ ಹುಡುಗ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದಾದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್, ಕುಚ್ ಬಿ ಹೋ ಸಕ್ತಾ ಹೈ. ಸ್ಟೂಡೆಂಟ್ಸ್, ಅದಕ್ಕೆ ನಿಮಗೆ ನೆನಪು ಮಾಡ್ತೇನೆ. ಹಾಗೆ ನೀವೆಲ್ಲ ಸಿದ್ಧಿಯಾಗಿ ಅಬ್ದುಲ್ ಕಲಾಂ ಹೇಳಿದ ಹಾಗೆ ನೀವೆಲ್ಲ ಐ ಆಮ್ ಬಾರ್ನ್ ವಿತ್ ಪೊಟೆನ್ಶಿಯಲ್, ಐ ಆಮ್ ಬಾರ್ನ್ ವಿತ್ ಕರೇಜ್, ಐ ಆಮ್ ಬಾರ್ನ್ ವಿತ್ ಗುಡ್ನೆಸ್ ಅಂಡ್ ಟ್ರಸ್ಟ್, I am born with confidence and I am born with wings. So I meet not for crawling. Students, I will fly, I will fly, I will fly in the sky ಅಂತ ಹೇಳಿ APJ ಅಬ್ದುಲ್ ಕಲಾಂ ಪದ್ಯ ಏನ್ ಮಾಡ್ತಾರೆ ಹೇಳ್ತಾರೆ, ದೇವರು ನಮಗೆ ರೆಕ್ಕೆ ಕೊಟ್ಟು ಕಳಿಸಿದಾನೆ. ರೆಕ್ಕೆಗಳನ್ನ ಕಟ್ಕೊಂಡು ನೆಲದ ಮೇಲೆ ಬಿದ್ದು ಒದ್ದಾಡಕ್ಕೆ ಬಂದವರಲ್ಲ ನಾವು, ಆಕಾಶದ ಎತ್ತರಕ್ಕೆ ಹಾರೋದಕ್ಕೆ ಬಂದವರು. ಹಾಗೆ ಸ್ಟೂಡೆಂಟ್ಸ್, ನಿಮಗೆ ದೇವರು ರೆಕ್ಕೆ ಕೊಟ್ಟು ಕಳಿಸಿದಾನೆ. ನೀವು ಸಣ್ಣ ಸಾಧನೆಯನ್ನು ಮಾಡಬೇಡಿ. ಲೋ ಅಂಬಿಷನ್ ಇಸ್ ಕ್ರೈಮ್ ಅಂದಿದ್ದಾರೆ ವಿವೇಕಾನಂದ. ಅದ್ಭುತವಾದ ಸಾಧನೆ ನಿಮ್ಮಿಂದ ಆಗ್ಬೇಕು. ಅಂತ ಸಾಧನೆ ಮಾಡಿ 1000 ಚಪ್ಪಾಳೆಗಳನ್ನು ತಟ್ಟಿಸಿಕೊಳ್ಳುವ ಸಾಧಕ ಮಕ್ಕಳು ನೀವಾಗಬೇಕು ಅನ್ನೋದೇ ಸಮಾಜದ ಎಲ್ಲರ ಆಸೆ. ಬ್ರಿಟಿಷರ ವಿರುದ್ಧ ರಾಜಿಯನ್ನ ಮಾಡಿಕೊಂಡು ಇನ್ನು 100 ವರ್ಷ ರಾಜಕಾರಣ ಮಾಡಬಹುದಾಗಿದ್ದಂಥದನ್ನು ತ್ಯಜಿಸಿ ಸ್ವಾಭಿಮಾನವೇ ಮುಖ್ಯ ಅಂತ ಹೇಳಿ ಬ್ರಿಟಿಷರ ವಿರುದ್ಧ ಖಡ್ಗವನ್ನ ಹಿಡಿದು ಜಳಪಿಳಿಸಿ ಮೊಟ್ಟ ಮೊದಲ ಹೋರಾಟದ ಬೆಳ್ಳಿ ಚುಕ್ಕೆ ಅಂತ ಕರಿತೇವಲ್ಲ, ಅಂತ ಸ್ವಾಭಿಮಾನದ ತಾಯಿ ಕಿತ್ತೂರು ಚೆನ್ನಮ್ಮಳ ಆ ಸ್ವಾಭಿಮಾನ ನಮ್ಮಲ್ಲಿ ಬರೋದಾದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹಳ ಹೆಚ್ಚು ಮತ್ತು ಮಾತಾಡಿದೆ. ಆದರೆ ಸಮಯ ಸಿಕ್ಕಿದೆ. ಆದರೆ ಎಷ್ಟು ತಾಳ್ಮೆಯಿಂದ ಕೇಳ್ತಾ ಇದ್ದೀರಿ, ಆ ನಿಮ್ಮ ತಾಳ್ಮೆಗೆ ನನ್ನ ಅನಂತ ನಮನಗಳನ್ನ ಸಲ್ಲಿಸ್ತಾ ಜಾನಪದ ತಾಯಿ ಹಾಡೋ ಹಾಡು ಹೇಳಿ ನನ್ನ ಮಾತು ಮುಗಿಸ್ತಾನೆ. ಹೇಳ್ತಾಳಲ್ಲ ತಾಯಿ, ಆದಾವ ನಮ್ಮ ಜಾಳ ಉಳಿದಾವ ನಮ್ಮ ಹಾಡ, ಆದಾವ ನಮ್ಮ ಜಾಳ ಉಳಿದಾವ ನಮ್ಮ ಹಾಡ, ಈಗ ಸಾಕವ್ವ ನಿನಕಲ್ಲ, ಈಗ ಸಾಕವ್ವ ನಿನಕಲ್ಲ ಬೆರಳಿಗೆ ಹಾಕಿ ದುಂಗೂರ ಸವೆದಾವೋ. ತಾಯಿ ಹಾಡ್ತಾಳ. ಜ್ವಾಳ ಬೀಸಾಕ್ ಬಂದಳು, ಆಮೇಲೆ ಹಾಡಕ್ ಶುರು ಮಾಡಿದಳು ಶಿವಣ್ಣವ್ರು. ಹಾಡ್ತಾ ಹಾಡ್ತಾ ತಂದಿದ್ದು ಜ್ವಾಳ ಖಾಲಿ ಆಗಿದ್ದು ಕರೆ, ಆಕಿನ ಎದೆಯೊಳಗಿನ ಹಾಡು ಹಂಗ ಉಳಿದಿದ್ದು ಅಂತ. ನಾನು ಬಂದು ಮಾತಾಡ್ತಾ ಮಾತಾಡ್ತಾ ಸಮಯ ಖಾಲಿ ಆಯ್ತೆ ಹೊರತು ನನ್ನೊಳಗಿನ ಒಂದಿಷ್ಟು ಮಾತುಗಳು ಖರ್ಚು ಆಗ್ಲಿಲ್ಲ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಕೊನೆಯದಾಗಿ ನನಗೆ ಹೆಮ್ಮೆ ಅನಿಸ್ತಾ ಇದೆ ಸರ್. ನನ್ನ ಸೌಭಾಗ್ಯ ಅದು ಗೊತ್ತಿಲ್ಲ, ಅಪ್ಪುಗಳಿಗೆ ಗೊತ್ತಿದೆ. ನನ್ನ ಸೌಭಾಗ್ಯ ಅದು ಯಾವ ಜಾತಿನೋ ಯಾವ ಧರ್ಮದವರೋ ಗೊತ್ತಿಲ್ಲ, ಪ್ರತಿಯೊಂದು ಜಾತಿಯ ಪ್ರತಿಯೊಂದು ಧರ್ಮದ ಕಾರ್ಯಕ್ರಮಗಳಿಗೆ ನಾನು ಹೋಗ್ತೀನಿ. ಆದರೆ ಮೊದಲನೇ ಬಾರಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಮಾಜ ದೊಡ್ಡ ಸಮಾಜ ಇದು. ನಾನು ತಿಮ್ಶೆಟ್ಟಿಯನ್ನ ಸಹೋದರ ಬಂದಿದ್ದಾರೆ, ನಾನು ಹೇಳ್ತಾ ಇದ್ದೆ ಇದೊಂದು ದೊಡ್ಡ ಆಲದ ಬೊಡ್ಡೆ. ನಾವೆಲ್ಲ ಚಿಕ್ಕ ಚಿಕ್ಕ ಪುಟ್ಟ ಸಮಾಜದವರು. ನಾವು ಹೇಗೆ ಬೆಳಿಬೇಕು ಅಂದ್ರೆ ಅದು ಚಿಕ್ಕದಿದೆ ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ, ಅದು ದೊಡ್ಡದಿದೆ ಅಂತ ಹೇಳಿ ನಾವು ದೂರಕ್ಕೆ ಸರಿಸೋದು ಬೇಡ.
ಈ ದೊಡ್ಡದಾದ ಬೊಡ್ಡೆ ಇದೆಯಲ್ಲ, ಆ ಬೊಡ್ಡಿಗೆ ನಾವೆಲ್ಲ ಬಳ್ಳಿಯಾಗಿ ಹಬ್ಕೋಬೇಕು. ಹಾಗೆ ನೀವು ಎಲ್ಲ ದೊಡ್ಡ ಬೊಡ್ಡಿ, ಆ ದೊಡ್ಡ ಬೊಡ್ಡಿಗೆ ನಾವೆಲ್ಲ ಬಳ್ಳಿಯಾಗಿ ಹಮ್ಕೊಂಡ್ಬಿಟ್ರೆ ಬಸವಣ್ಣವರ ವಾರಸುದಾರರು ಅನಿಸ್ಕೊಂಡಿರುವ ನಾವುಗಳೆಲ್ಲ ಬಹುತ ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸರ್ ಸುರೇಶ್ ಬಿರಾದಾರ್ ಸರ್ ಅಂದ್ರೆ ಒಂದು ಡೈನಾಮಿಕ್ ಪರ್ಸನಾಲಿಟಿ. ಇಟ್ ಈಸ್ ಮಾಡಬೇಕು ಅಂತ ಹಂಬಲಿಸುವ ಅದ್ಭುತವಾದಂಥ ಕರ್ತೃತ್ವ ಶಕ್ತಿ ಹೊಂದಿರುವಂಥ ವ್ಯಕ್ತಿಯವರು. ಸಾಧನೆಗಾಗಿ ಬೇರೆಯವರನ್ನ ನೋಡಬೇಕಾಗಿಲ್ಲ. ಕಾಲೇಜಲ್ಲಿ ಇದ್ದಂಥ ದಂಪತಿಗಳಿಬ್ಬರು ಕೂಡ ರಿಸೈನ್ ಮಾಡ್ಕೊಂಡು ಬಂದು ಒಂದು ಸಂಸ್ಥೆಯನ್ನು ಕಟ್ತೇನೆ, ಒಂದು ಉತ್ಕೃಷ್ಟವಾದ ಸಂಸ್ಥೆಯನ್ನು ಕಟ್ತೇನೆ ಅಂತ ಹೇಳಿ ನಳಂದ ವಿಶ್ವವಿದ್ಯಾಲಯದ ಮಾದರಿಯನ್ನೇ ಇಟ್ಕೊಂಡ್ಬಿಟ್ಟು ಅದ್ಭುತವಾದ ಸಂಸ್ಥೆಯನ್ನ ಶಾಂತಿನಿಕೇತನವನ್ನು ಕಟ್ಟಿರುವ ಸುರೇಶ್ ಬಿರಾದಾರ್ ಸರ್ ಮತ್ತು ಶರಣು ಆಲೂರ್ ಸರ್, ಎಲ್ಲ ಹಿರಿಯರೇ, ನಿಮ್ಮ ಇವತ್ತೇನು ಆರಂಭ ಮಾಡಿದಿರಲ್ಲ, ಪ್ರತಿ 1000 ಮೈಲುಗಳ ಪ್ರಯಾಣ ಕೂಡ ಮೊದಲ ಹೆಜ್ಜೆಯಿಂದ ಆರಂಭ ಆಗುತ್ತದೆ. 1000 ಪುಟಗಳ ಪುಸ್ತಕ ಕೂಡ ಮೊದಲ ಪುಟದಿಂದ ಆರಂಭ ಆಗ್ತದೆ. ಹಾಗೆ ಇವತ್ತು ಏನು ಇಡೀ ಜಿಲ್ಲೆಯ ಮಕ್ಕಳನ್ನು ಸನ್ಮಾನಿಸಬೇಕು ಅಂತ ಇವತ್ತು ಏನು ಕನಸ್ಕೊಂಡು ಇಷ್ಟು ಅದ್ಭುತವಾಗಿ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀರಲ್ಲ, ಮೊದಲ ಹೆಜ್ಜೆ ಆರಂಭವಾಗಿದೆ. 1000 ಹೆಜ್ಜೆಗಳು ಸಾಕ್ತಾನೆ ಇರಬೇಕು. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹೆಗ್ಗಿ ನಡೆ ಮುಂದೆ ಅಂತಾರಲ್ಲ, ಹಾಗೆ ಆ ಸ್ವಾಭಿಮಾನ ಬಿಟ್ಕೊಂಡು ಮುಂದೆ ಸಾಗುವ ಮಕ್ಕಳನ್ನ ಸಿದ್ಧಗೊಳಿಸುವ ಕೈಂಕರ್ಯಕ್ಕೆ ನಾವೆಲ್ಲ ಅಣಿಯಾಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನ್ನನ್ನು ಕರೆಸಿದ್ರಿ, ಪ್ರೀತಿ ಕೊಟ್ರಿ. ನಿಮ್ಮ ಪ್ರೀತಿಗೆ, ನಿಮ್ಮ ಚಪ್ಪಾಳೆಗೆ, ನಿಮ್ಮ ಅಭಿಮಾನಕ್ಕೆ ನಾನು ಏನು ಕೊಟ್ಟೇನೋ ನಿಮ್ಮೆಲ್ಲರ ಪ್ರೀತಿಯ ಋಣದ ಸಾಲಗಾರ ನಾನು ಅಂತ GSS ಹೇಳ್ತಾರಲ್ಲ, ನಿಮ್ಮೆಲ್ಲರ ಪ್ರೀತಿಯ ಋಣ ನನ್ನ ಮೇಲಿದೆ ಅಂತ ಹೇಳಿ, ನನ್ನನ್ನು ಕಾರ್ಯಕ್ರಮದಲ್ಲಿ ಅತಿಥಿ ಇರುವಾಗ ಅದ್ಭುತವಾದಂಥ ಹಿರಿಯ ಆಂಕರ್ ನಾಗರಾಜ್ ಬಿರಾದಾರ್ ಸರ್ ಅವರು ನನ್ನನ್ನು ಪರಿಚಯಿಸುವಂತ ಕಾರ್ಯ ಮಾಡಿದ್ರಿ ಸರ್. ನಿಮಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಲಾಸ್ಟ್ಲಿ ನನ್ನ ಥ್ಯಾಂಕ್ಸ್ ಹೇಗೆ ಹೇಳಬೇಕು ಅಂದ್ರೆ, ನಾನು ಹೇಳುವಂಥದ್ದು, ನಿಮ್ಮ ಮನೆಯೊಳಗೆ ಮಿಕ್ಸಿ ಕಟ್ಟಿರ್ತದಲ್ಲ, ಮಗ್ಗಲ ಮನೆಗೆ ಹೋಗಿ ಮಿಕ್ಸಿಗೆ ಹಾಕೊಂಡು ಕೊಡುವಾಗ ಏನು ಹೇಳ್ತೀರಿ? ಥ್ಯಾಂಕ್ಸ್ ಹೇಳ್ತೀರಿ ಅಲ್ವಾ? ಆದರೆ ಒಂದು ಥ್ಯಾಂಕ್ಸ್ ಹೇಳಿ ಲೆಕ್ಕ ಚುಕ್ತ ಮಾಡೋರು ಯಾರು ಅಂದ್ರೆ ವೆಲ್ ಕ್ವಾಲಿಫೈಡ್ ಪರ್ಸನ್ಸ್, ನಮ್ಮಂಥವ್ರು. ಆದರೆ ನಮ್ಮ ಹಳ್ಳಿ ತಾಯಂದ್ರು ಯಾವ ಶಾಲೆಗೆ ಹೋಗಿರ್ಲಿಲ್ಲ, ಯವ್ವ ಕಲ್ ಖಾಲಿ ಐತೆನ್ಬೆ ಅಂತ ಬರ್ತಿದ್ರು. ಬೀಸುಕಲ್ ಎಲ್ಲಾರ ಮನ್ಯಾಗೂ ಇರಲಿಲ್ಲ. ಸ್ವಾಮಿಗಳ ಮನ್ಯಾಗ ಅಲ್ಲಿ ಇಲ್ಲಿ ಬೀಸುಕಲ್ ಇದ್ದಾಗ ಬೀಸುಕಲ್ ಜೋಳ ಬೀಸ್ಕೊಂಡು ಹೊಳೆ ಬರುವಾಗ ಶಿವರಾಜ್ ಸರ್ ಕೂಡ ಬಂದಿದ್ದಾರೆ. ಹೊಳೆ ಬರುವಾಗ ನಮ್ಮ ಹಾಗೆ ಥ್ಯಾಂಕ್ಸ್ ಹೇಳಿ ಲೆಕ್ಕ ಚುಕ್ತ ಮಾಡ್ತಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ರು, ಕಲ್ಲು ಕೊಟ್ಟವುಗೆ ಎಲ್ಲ ಭಾಗ್ಯವೂ ಬರಲಿ, ಕಲ್ಲು ಕೊಟ್ಟವುಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಮಲ್ಲಿಗೆ ಮುಡಿವ ಸೊಸೆ ಬರಲಿ, ಮಲ್ಲಿಗೆ ಮುಡಿವ ಸೊಸೆ ಬರಲಿ. ಕಲ್ಲು ಕೊಟ್ಟವ್ವ ನಿನಗೆಲ್ಲ ಭಾಗ್ಯ ಬರಲಿ, ಪಲ್ಲಕ್ಕಿ ಮ್ಯಾಲೆ ನಿನ್ನ ಮಗ ಬರಲಿ, ನಿನ್ನ ಮಗ ರಾಜ್ಕುಮಾರ್ ಆಗ್ಲಿ, ಮಲ್ಲಿಗೆ ಮುಡಿಯುವಂತ ಚಂದನ ಸೊಸಿ ನಿನ್ನ ಮನೆಗೆ ಬರಲಿ ಅಂತ ಕಲೀಲಾರದ ತಾಯಂದ್ರು ಹಾರೈಕೆ ಮಾಡಿದ್ರಲ್ಲ. ಈ ಸಮಾಜ ಎತ್ತರಕ್ಕೆ ಬೆಳೀಲಿ, ಬೆಳಗಲಿ, ಬಾಳಲಿ. ನಾವು 70 ಮಂದಿ MLAಗಳಿದ್ದವರು ಇವತ್ತು 35ಕ್ಕೆ ಬಂದು ನಿಂತ್ಕೊಂಡಿದ್ದೇವೆ. ಅದನ್ನು ದಾಟಿ ಮತ್ತೆ ಆ ಸಂಘಟನೆ ಒಗ್ಗೂಡುವಿಕೆಯಿಂದ ಮತ್ತೆ 70ಕ್ಕೆ ಮುಟ್ಟುವ ಕಾರ್ಯ ಇಲ್ಲಿಂದ ಶುರು ಆಗಲಿ ಅಂತ ಹೇಳಿ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ.